ಸಾಯಂಕಾಲದ ನಮಸ್ಕಾರಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಉಪಾಧ್ಯಾಯರಿಗೂ ಮತ್ತು ಮುದ್ದು ಮಕ್ಕಳಿಗೂ ನನ್ನ ವಿಶೇಷ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಕಾನೂನಿನ ಅರಿವು ಮತ್ತು ಬಾಲ್ಯ ವಿವಾಹ ಎಂಬತಕ್ಕಂಥ ಒಂದು ಟಾಪಿಕ್ ಮೇಲೆ, ವ್ಯಾಖ್ಯಾನ ಮೇಲೆ ನಿಮಗೆ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಇಂದು 11/11/2025 ಅಂದರೆ ಇಂದು ಕಾನೂನು ಅರಿವು ಮತ್ತು ಬಾಲ್ಯ ವಿವಾಹ, ಲೈಂಗಿಕ ದೌರ್ಜನ್ಯ, ಮಾದಕ ದ್ರವ್ಯಗಳ ವ್ಯಸನಿಗಳು, ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಾವು ಒಂದಿನ ಹೇಳಿದ್ವಿ ನಿಮಗೆ. ಇವತ್ತು ಲೈಂಗಿಕ ದೌರ್ಜನ್ಯ ಅಂತಂದ್ರೆ ಏನು ಅಂದರೆ ಸರಿ ಮಕ್ಕಳು ಬಾಲ್ಯ ವಿವಾಹ ಅಂತಂದರೆ ಸಣ್ಣ ಮಕ್ಕಳಲ್ಲೇ ವಿವಾಹ ಮಾಡಿಬಿಡೋದು. ಅಂದರೆ ಈಗ 18 ತುಂಬಿರ್ತಕ್ಕಂಥ ಹೆಣ್ಣು ಮಗಳು 21 ತುಂಬಿರ್ತಕ್ಕಂಥ ಗಂಡು ಮಕ್ಕಳಿಗೆ ಮದುವೆ ಮಾಡಿದ್ರೆ ಅದೇನು ಕಾನೂನು ಬಾಹಿರ ಆಗೋದಿಲ್ಲ. ಅದಕ್ಕಿಂತ ಕಡಿಮೆ ಇರೋದು ಒಂದು 12 ವರ್ಷಕ್ಕೆ 13 ವರ್ಷಕ್ಕೆ ಮಾಡಿಬಿಡೋದು. ಅವು ಮಕ್ಕಳಿಗೆ ಅವಕ್ಕೆ ಏನು ಗೊತ್ತೇ ಇರೋದಿಲ್ಲ, ಮದುವೆ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಮದುವೆ ಮಾಡ್ಕೊಂಡ ತಕ್ಷಣ ಕುಂಟೆ ಬಿಲ್ಲ ಆಡಕ್ಕೆ ಹೋಗಿರ್ತವೆ ಬೇಕಾದ್ರೆ. ಅಂಥ ಟೈಮಲ್ಲಿ ಮಕ್ಕಳಿಗೆ ವಿವಾಹ ಮಾಡಿರ್ತಾರೆ. ಅದರಿಂದ ಭಾಳ ದುಷ್ಪರಿಣಾಮಗಳು. ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಹೆಣ್ಣು ಮಕ್ಕಳಲ್ಲಿ ರಕ್ತಹೀನತೆ ಬರ್ತದೆ. ರಕ್ತಹೀನತೆ ಅಂದರೆ ರಕ್ತ ಹೆಚ್ಚದೇ ಇರೋದು, ಮತ್ತು ಇನ್ಫೆಕ್ಷನ್ ಆಗುತ್ತೆ. ವಿವಾಹ ಆಗಿ ಅವರು ಗಂಡು ಹೆಣ್ಣು ಇದರಿಂದ ಯಾವುದಾದ್ರೂ ಒಂದು ಕಾಯಿಲೆಗೆ ತುತ್ತಾಯ್ತಾರೆ. ಗರ್ಭಚೀಲ ಬಲ್ತಾ ಇರೋದಿಲ್ಲ, ಆವಾಗಲೇ ಮಕ್ಕಳಾಗಕ್ಕೆ ಸ್ಟಾರ್ಟ್ ಆಗ್ತದೆ. ಅವು ಮಾನಸಿಕವಾಗಿ ಮಕ್ಕಳು ಒಂದು ರೀತಿ ಹಿಂಸೆಗೊಳಗಾಗ್ತವೆ. ವಿದ್ಯಾಭ್ಯಾಸನೂ ಹಾಳಾಗುತ್ತೆ, ಆರೋಗ್ಯನೂ ಹಾಳಾಗುತ್ತೆ, ಸೊಸೈಟಿಗೂ ತುಂಬ ಮಾರಕವಾಗ್ತದೆ. ಎಂತಕ್ಕಂಥದ್ದಾಗಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾವುದೇ ಕಾರಣಕ್ಕೂ ಮಕ್ಕಳು ದೊಡ್ಡವರು ಫಸ್ಟ್ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ನಂತರ ದೊಡ್ಡವ್ರು ಆದಮೇಲೆ 18-21 ಮಾಡ್ಕೋಬೇಕು ಅಂತಲ್ಲ, ಇನ್ನೂ ತುಂಬ ಒಂದು 25-23 ಗಂಟನ್ನು ಚೆನ್ನಾಗಿ ಓದಿ ಅವ್ರ ಎಜುಕೇಷನ್ನ ಕಂಪ್ಲೀಟ್ ಮಾಡಿ ಮದುವೆ ಆಗೋದು ಒಳ್ಳೆಯದು. ಈ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗೋದ್ರಿಂದ